ನೋಡಿ, ಮುಂದಿನ 72 ಗಂಟೆಯಲ್ಲಿ ನೇಪಾಳದಲ್ಲಿ ಮತ್ತೊಂದು ಪ್ರಳಯ ಆಗುವಂತ ಸಂಭವವಿದೆ ಅಂತೆ. ಯಾವುದೇ ಕ್ಷಣದಲ್ಲಿ ಬಂದೆರಗಲಿದೆ ಮತ್ತೊಂದು ಮಹಾ ವಿಪತ್ತು. ಉಕ್ಕೇರಲಿದೆ ಬ್ಯಾರಿಯರ್ ಸರೋವರ. ಚೀನಾ ಡೆಡ್ಲಿ ವಾರ್ನಿಂಗ್. ನೋಡಿ, ಯಾವುದೇ ಕ್ಷಣದಲ್ಲಿ ಬಂದೆರಗಲಿದೆ ಮತ್ತೊಂದು ಮಹಾ ವಿಪತ್ತು. ಉಕ್ಕೇರಲಿದೆ ಬ್ಯಾರಿಯರ್ ಸರೋವರ ಅಂತ ಚೀನಾ ಡೆಡ್ಲಿ ವಾರ್ನಿಂಗ್ ಅನ್ನ ಕೊಟ್ಟಿದೆ ಈಗ ನೇಪಾಳಕ್ಕೆ. ಮಹಾ ದುರಂತ ಇದು. ಈಗಾಗಲೇ ಉಕ್ಕಿ ಹರಿಯುತ್ತಿರುವಂತಹ ಬ್ಯಾರಿಯರ್ ಸರೋವರ ನೇಪಾಳದ ಕೆಲವು ರಾಜ್ಯಗಳಲ್ಲಿ, ಅಂದ್ರೆ 7 ರಾಜ್ಯಗಳಲ್ಲಿ ಈ ಪ್ರವಾಹ ಉಂಟಾಗಿದೆ. ಮುಂದಿನ 3 ದಿನಗಳಲ್ಲಿ ಮತ್ತೆ 3 ಲಕ್ಷ. ಹೀಗಾಗಿ ಸರೋವರದ ಕೆಳ ಭಾಗದಲ್ಲಿ ದೊಡ್ಡ ಮಟ್ಟದ ಪ್ರವಾಹ ಸೃಷ್ಟಿಯಾಗುವಂತಹ ಸಂಭವವಿದೆ ಅಂತೆ. ಚೀನಾ ಸರ್ಕಾರಿ ಮಾಧ್ಯಮಗಳಿಂದ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಲಾಗಿದೆ. ಈಗ ಮುಂದಿನ 72 ಗಂಟೆಯಲ್ಲಿ ನೇಪಾಳದಲ್ಲಿ ಮತ್ತೊಂದು ಪ್ರಳಯವಾಗುವಂತಹ ಸಂಭವವಿದೆ. ಈಗಾಗಲೇ 167ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗಿದೆ. ಇನ್ನೂ ಕೂಡ ಸಂಪರ್ಕಕ್ಕೆ ಸಿಗದ ಜನರನ್ನು ಕೂಡ ಹುಡುಕ್ತಾ ಇದ್ದಾರೆ. ಶೋಧ ಕಾರ್ಯ ಕೂಡ ಆರಂಭವಾಗಿದೆ. ಹಿಮಾಲಯ ತಪ್ಪಲಿನ ನೈಸರ್ಗಿಕ ಸರೋವರ ಬ್ಯಾರಿಯರ್ ಮತ್ತೆ ಉಕ್ಕಿ ಹರಿಯುತ್ತೆ ಅಂತ ಚೀನಾ ಒಂದು ಕಡೆ ಡೆಡ್ಲಿ ವಾರ್ನಿಂಗ್ ಅನ್ನ ಕೊಡ್ತಾ ಇದೆ. ಅಪಾಯದ ಮಟ್ಟ ಮೀರಿ ಹರಿಯುತ್ತೆ ಈ ಒಂದು ಸರೋವರ ಅನ್ನೋದು ಈಗ ಚೀನಾದ ವಾರ್ನಿಂಗ್ ಆಗಿದೆ. ಬ್ಯಾರಿಯರ್ ಸರೋವರದಲ್ಲಿ ಸದ್ಯ 20 ಲಕ್ಷ ಘನ ಮೀಟರ್ ಈಗಾಗಲೇ ಉಕ್ಕಿ ಹರಿಯುತ್ತಿರುವಂತಹ ಬ್ಯಾರಿಯರ್ ಸರೋವರ.